ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಬ್ಯಾಕ್ ಒಂದು ಹೊಸ ಡಿಸೈನನ್ನು ನಾನಿಲ್ಲೇ ಯಾವ ಥರ ಸ್ಟಿಚ್ ಮಾಡಬೇಕು ಬಾರ್ಡರ್ ಇರುವಂಥ ಒಂದು ಬ್ಲೌಸಿಗೆ ಅಂಥೇಳಿ ತೋರ್ಸತ್ತೀನಿ ನೋಡಿ. ಆ ಬಾರ್ಡರ್ನ ಅಳತೆ ಬಿಟ್ಟು ನಾವೇನು ಮಾಡಬೇಕಾಗ್ತೈತಿ, 1/4 ಇಂಚ್ ಬಿಟ್ಟು ಮೇಲ್ಗಡೆ ಒಂದು ಮಾರ್ಕ್ ಮಾಡ್ಕೊಳ್ರಿ. ಅದಲ್ಲದೆ ನಿಮ್ದು ನೆಕ್ ಬಿಡ್ತು ನಿಮ್ದು ಎಷ್ಟಿದೆ ನೋಡಿರಿ. ಇದು ನಾನು 2.5 ತೊಗೊಂಡಿದ್ದೀನಿ. ಇಲ್ಲೇ ನಾನು 2.5 ಇಟ್ಕೊಂಡು ಅದೊಂದು ಬಾಕ್ಸ್ ಥರ ಮಾಡ್ಕೊಂಡೀನಿ. ಅದಾದಮೇಲೆ ಅದನ್ನು ಯಾವ ಥರ ಡಿಸೈನ್ ಮಾಡಬೇಕು ಅಂತ ನೋಡಿರಿ. 2.5 ಮಾರ್ಕ್ ಏನು ಹಾಕ್ಕೊಂಡಿದ್ವಲ್ಲ ಇಂಚು, ಸೊ ಅಲ್ಲಿಂದ ಮತ್ತೆ ಎಕ್ಸ್ಟ್ರಾ 2.5 ಇಂಚು ಮತ್ತು ಮೇಲ್ಗಡೆ 1 ಇಂಚಿಗೆ ಸ್ವಲ್ಪ ಮಾರ್ಕಿಂಗ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ರಯಾಂಗಲ್ ಶೇಪನ್ನು ಹಾಫ್ ಟ್ರಯಾಂಗಲ್ ಹಾಕಬೇಕು. ಮೇಲೆ ನಾವು ರೌಂಡ್ ಶೇಪಲ್ಲಿ ತೊಗೊತಿದ್ವಲ್ಲ ಅದೇ ಥರನ ರೌಂಡ್ ಶೇಪ್ ಮಾಡಿಕೊಂಡು ಈ ಶೇಪನ್ನು ನೀಟಾಗಿ ಫಸ್ಟ್ ಲೈನಿಂಗ್ ಒಳಗಡೆ ಏನು ಮಾಡಬೇಕು ಅಂದ್ರೆ ಕಟ್ ಮಾಡ್ಕೋಬೇಕು. ನೀವು ಫಸ್ಟ್ ಬಿಗ್ನರ್ಸ್ ಆಗಿದ್ರಿ ಅಂತಂದ್ರೆ ಒಂದು ಪೇಪರ್ ಕಟ್ಟಿಂಗ್ ಮಾಡಿಕೊಂಡು ಅದಾದಮೇಲೆ ನೀವು ಬೇಕಿದ್ರೆ ಲೈನಿಂಗಲ್ಲಿ ಕಟ್ ಮಾಡ್ಕೋಬೇಕಾಗ್ತೈತಿ. ಇವಾಗ ನೋಡಿರಿ ಅದನ್ನು ಯಾವ ಥರ ಸ್ಟಿಚ್ ಮಾಡಬೇಕು ಅಂಥೇಳಿ ನೋಡ್ಕೊಂಡು ಬರೋಣಂತ. ಕಟ್ ಮಾಡಿರುವಂಥ ಲೈನಿಂಗನ್ನು ಏನು ಮಾಡಬೇಕು, ಸರಿಯಾಗಿ ಆ ಬಟ್ಟೆ ಮೇಲೆ ಜೋಡಿಸ್ಕೋಬೇಕಾಗ್ತೈತಿ. ಜೋಡಿಸ್ಕೊಂಡಾದ್ಮೇಲೆ 1/4 ಇಂಚಿಗೆ ಕರೆಕ್ಟಾಗಿ ನಾವು ಒಂದೇ ಅಳತೆ ಒಳಗೆ ಏನು ಮಾಡಬೇಕು, ಅದನ್ನು ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೇಕಾಗ್ತೈತೆ ರೀ. ನೀವು ಇವಾಗ ಕಲ್ತ್ಕೊಳ್ಳೋರಾಗಿದ್ರಿ ಅಂತಂದರೆ ಫಸ್ಟ್ ಅದ್ರ ಮೇಲೆ ಲೈನಿಂಗ್ ಇಟ್ಟ ತಕ್ಷಣ ನೀವು ಅದಕ್ಕೆ ಗುಂಡು ಪಿನ್ನನ್ನು ಏನು ಮಾಡಬೇಕು, ಸೇರಿಸ್ಕೊಂಡ್ರಿ ಅಂದರೆ ಅದು ಆವಾಗ ಬಟ್ಟೆ ಆ ಕಡೆ ಈ ಕಡೆ ಸರಿದಾಡೋದಿಲ್ಲ. ನೋಡಿರಿ, ಕೆಳಗಡೆ ನಾವು ಸ್ಟಿಚ್ ಮಾಡ್ಬೇಕಂತಂದ್ರೆ ಆ ಬಾರ್ಡರ್ನ ಕರೆಕ್ಟಾಗಿ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗ್ತೈತಿ. ಯಾಕಂದರೆ ನಮ್ಗೆ ಆ ಬಾರ್ಡರ್ ಅಷ್ಟೇ ಕರೆಕ್ಟಾಗಿ ಕೆಳಗಡೆ ಬರೋ ಥರ ನಾವೀಗ ಸ್ಟಿಚ್ ಮಾಡಾಕತ್ತೀವಲ್ಲ, ಸೊ ಹಾಗಾಗಿ ಅದನ್ನು ನೋಡಿಕೊಂಡು ಕರೆಕ್ಟಾಗಿ 1/4 ಇಂಚಿಗೆ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಇದರೊಳಗೆ ನಾವು ಯಾವುದೇ ಥರ ಬಾರ್ಡರ್ನ ಕಟ್ ಮಾಡೋ ಅವಶ್ಯಕತೆ ಇರಲ್ಲ. ಇರೋ ಬಾರ್ಡರ್ಗೆ ಯಾವ ಥರ ಡಿಸೈನ್ನ ಚೆನ್ನಾಗಿ ಮಾಡ್ಕೋಬೇಕು ಅಂಥೇಳಿ ಆಯಿತು. ಯಾರಿಗಾದರೂ ಇಷ್ಟ ಆಗಿತ್ತು ಅಂತಂದರೆ ನೀವು ಫಸ್ಟ್ ಪೇಪರ್ ಕಟ್ಟಿಂಗ್ ಮಾಡ್ಕೊಂಡು ಆದಮೇಲೆ ಒಂದು ಸತಿ ನೀವು ಟ್ರಯಲ್ ಮಾಡಿರಿ ಸಿಂಪಲ್ ಆಗಿರೋ ಬ್ಲೌಸಲ್ಲಿ. ಈಗ ನೋಡಿರಿ, ಅದನ್ನು ಪೂರ್ತಿ ಸ್ಟಿಚಿಂಗ್ ಆದಮೇಲೆ ನೀಟಾಗಿ ಏನು ಮಾಡಬೇಕು, ಕಟ್ ಮಾಡ್ಕೊಂಡು ಹೋಗಬೇಕು. ಕಟ್ ಮಾಡಿದ್ಮೇಲೆ ಅದು ಎಡ್ಜಲ್ಲಿ ಬಂದೈತೆ ನೋಡಿರಿ, ಅಲ್ಲಿಗೆ ಏನು ಮಾಡಬೇಕು, ಸ್ವಲ್ಪ ಅದನ್ನ ಕಟ್ ಮಾಡ್ತಾ ಹೋಗಬೇಕಾಗ್ತೈತಿ. ಕಟ್ ಮಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಕಟ್ ಮಾಡಬೇಕು. ಯಾಕಂದರೆ ಆ ಸ್ಟಿಚಿಂಗ್ ಮೇಲೆ ಕಟ್ ಮಾಡಿದ್ರಿ ಅಂದರೆ ಬ್ಲೌಸ್ ಹೊರಗಡೆನೂ ಓಪನ್ ಆಗಿಬಿಡ್ತೈತಿ. ಈಗ ಕಾರ್ನರ್ ಪೂರ್ತಿಯಾಗಿ ನಮ್ಮ ಚೂಪಾಗಿ ಬರಬೇಕು ಅಂತಂದರೆ ಸ್ವಲ್ಪ ಸೀಸರು ಇಲ್ಲ ಅಂದರೆ ಒಂದು ಪೆನ್ನು ಪೆನ್ಸಿಲು ಏನಾದರೂ ತೊಗೊಂಡು ಅದು ಕರೆಕ್ಟಾಗಿ ಎಡ್ಜ್ ಹೊರಗೆ ಬರೋ ಥರನ ಶೇಪ್ ಮಾಡ್ಕೊಳ್ರಿ. ಇಲ್ಲ ಅಂತಂದ್ರೆ ಅದು ಶೇಪ್ ಸರಿ ಬಂದಿಲ್ಲ ಅಂದರೆ ಬ್ಲೌಸ್ ಸರಿ ಕಾಣಿಸಲ್ಲ. ಇವಾಗ ಪೂರ್ತಿಯಾಗಿ ಟರ್ನ್ ಮಾಡ್ಕೊಂಡಾದ್ಮೇಲೆ ಈ ಕಡೆ ಎಡ್ಜು ಕೂಡ ನಾವು ಟರ್ನ್ ಮಾಡ್ಕೋಬೇಕಾಗ್ತೈತಿ. ಇವಾಗ ನೋಡಿರಿ, ನೀವೇನಾದರೂ ಪೈಪಿಂಗ್ ಮಾಡ್ಕೋಬೇಕು ಅನ್ನೋದಿತ್ತಂದ್ರೆ ಅದನ್ನು ಹಿಂಗೆ ಲೈನಿಂಗ್ ಅಟ್ಯಾಚ್ ಮಾಡಿ ಟರ್ನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಡೈರೆಕ್ಟಾಗಿ ನೀವು ಲೈನಿಂಗನ್ನು ಮೇಲೆ ಕೊಟ್ಟು ಅದ್ರ ಮೇಲೆ 1/4 ಇಂಚ್ ಸ್ಟಿಚ್ ಮಾಡಿ ಕಟ್ ಮಾಡಿದ ಮೇಲೆ ನಾವು ಅದಾದಮೇಲೆ ಪೈಪಿಂಗ್ ಮಾಡ್ಕೋಬೇಕಾಗ್ತೈತಿ. ಇಲ್ಲಿ ನಾನು ಯಾವುದೇ ರೀತಿ ಪೈಪಿಂಗ್ ಮಾಡ್ತಾಯಿಲ್ಲ, ಸೊ ಅದಕ್ಕೋಸ್ಕರ ನಾನು ಆ ಲೈನಿಂಗನ್ನು ಟರ್ನ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದ್ರ ಮೇಲೆ ಟರ್ನ್ ಮಾಡಿದ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕಾಗ್ತೈತಿ ಪೂರ್ತಿ ಎಡ್ಜಲ್ಲಿ. ಈಗ ನೋಡಿರಿ, ಪೂರ್ತಿ ಎಡ್ಜಲ್ಲಿ ಕರೆಕ್ಟಾಗಿ ಲೈನಿಂಗ್ ಎಲ್ಲ ಒಳಗಡೆ ಹೋಗೋ ಥರ ನೀಟಾಗಿ ಸ್ವಲ್ಪ ಫಿನಿಶಿಂಗ್ ಕೊಡಬೇಕಾಗ್ತೈತಿ. ನಾವು ಫಿನಿಶಿಂಗ್ ಸರಿ ಇಲ್ಲ ಅಂತಂದ್ರೆ ಆ ಬ್ಲೌಸ್ ಕೂಡ ಸರಿ ಕಾಣಿಸೋದಿಲ್ಲ. ನಾನಿಲ್ಲಿ ನನ್ನ ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡಿದ್ದೇನೆ, ಆ್ಯಕ್ಚುಲಿ ನಿಮ್ಗೆ ಬೋರ್ ಆಗಬಾರ್ದು ಅನ್ನೋದಕ್ಕೋಸ್ಕರ. ನೀವು ಸ್ಟಿಚ್ ಮಾಡಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಮಾಡಬೇಕಾಗ್ತೈತಿ. ನೋಡಿ, ಈ ಥರ ನೋಡಿ ಡಿಸೈನ್ ಈ ಥರ ಬಂದೈತಿ. ಅದರೊಳಗೆ ನಾವೇನು ಮಾಡಬೇಕು ಅಂತಂದ್ರೆ ಕಸಿಯನ್ನು ಅಥವಾ ನೀವು ಡೋರಿ ಅಂತೇನು ಹೇಳ್ತೀರಿ ಅದನ್ನು ಅದಕ್ಕೆ ಸ್ಟಿಚ್ ಮಾಡಬೇಕಾಗ್ತೈತಿ ಅಟ್ಯಾಚ್ ಮಾಡಿಕೊಂಡು. ಸೊ ನಾನು ಆಲ್ರೆಡಿ ಡೋರಿನೂ ಕೂಡ ರೆಡಿ ಮಾಡೀನಿ. ಆ ಡೋರಿ ಯಾರಿಗೆ ಮಾಡೋಕ್ಕೆ ಬರಲ್ಲ ಅವರು ನನ್ನ ನೆಕ್ಸ್ಟ್ ವಿಡಿಯೋನ ನೋಡಿರಿ, ಅದರಲ್ಲಿ ಯಾವ ಥರ ಮಾಡಬೇಕು ಅಂತ ತೋರಿಸಿದ್ದೀನಿ.